ನಮಸ್ಕಾರ ರಾಯ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಓಂ ನಮ ಶಿವಾಯ. ನಮಸ್ಕಾರ ತಾಯಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅಪ್ಪ, ಮನೇಲೆಲ್ಲರೂ ಚೆನ್ನಾಗಿದ್ದಾರಪ್ಪ? ನೀನ್ ಚೆನ್ನಾಗಿದೆಯಾ ಕಂದ? ಅವಳಿಗೇನಾಗೈತೆ ದೊಡ್ಡ ರೋಗ? ಚೆನ್ನಾಗಿಲ್ದೆ. ಓಂ ನಮ ಶಿವಾಯ. ತಗೋ ತಾಯಿ. ತಗೊಳ್ಳಿ ತಾಯಿ. ಕಣ್ ಕಾಣ್ಸಕ್ಕಿಲ್ವಾ? ಮಡಿಲಿದ್ದೀನಿ ಅಲ್ಲಿಕ್ಕೆ. ಓಂ ನಮ ಶಿವಾಯ. ಬರ್ತೀನಿ ತಾಯಿ. ಓಂ ನಮ ಶಿವಾಯ. ಅಪ್ಪ, ಬರ್ಲೇನಮ್ಮ? ಬರ್ತಿದ್ದಾರೆ. ಆಗ್ಲಿ. ನಿಮ್ ಮಗಳು ಈ ಮನೆಗ್ ಸೊಸೆ ಅಲ್ಲ, ದೇವತೆ. ದೇವತೆ ಅದು ನಿಮ್ಮ ಅಭಿಮಾನ. ಮಗು ತರ ನೋಡ್ಕೊಳ್ಳತ್ತೆ ಅಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಬರ್ತೇನೆ. ನಮಸ್ಕಾರ ರಾಮಣ್ಣವ್ರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು? ಚೆನ್ನಾಗಿದ್ದೀನಿ. ನಿಮ್ಮ ಹೆಣ್ಮಕ್ಳಿಗೆ ಮದುವೆ ಏರ್ಪಾಡು ಏನಾದ್ರು ಮಾಡಿದ್ರ? ನಾನು ಎಲ್ಲಾ ಪ್ರಯತ್ನನೂ ಮಾಡ್ತಾನೆ ಇದ್ದೀನಿ. ಆದ್ರೆ ಆ ದೇವ್ರಿಗಿನ್ನೂ ನೆಲ್ಮೆ ಕರುಣೆ ಬಂದಿಲ್ವೇ? ತಮ್ಮ ಪರಿಸ್ಥಿತಿ ಹೇಗಿದೆ? ನಂದು ನಿಮ್ ಪರಿಸ್ಥಿತಿನೇ. ಯಾವ ಕಾಲಕ್ಕೆ ಏನ್ ನಡಿಬೇಕು ನಡೀತಾ ಇರುತ್ತೆ. ತಗೊಳ್ಳಿಮ್ಮ. ಮಾವನ್ಕಾಯ್, ಉಳು ಮಾವನ್ಕಾಯ್, ಮಾವನ್ಕಾಯ್. ಮಾವನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು. ನಂಗಂತೂ ಬರ್ಲಿಲ್ಲ. ಯಾವ ಪುಣ್ಯಾತ್ಕಿತ್ತಿರ ಆಗೋರು ಕಣ್ಣಗಾದ್ರು ನೋಡುವ. ಎಲ್ಲ ಗುಡ್ಡಗಳೇ. 1, 2, 3, 4, 5, 6 ಹೆಚ್ಚಲಿ. ಇದು ಅವಳಿ ಜೋಳಿ ಗುಡ್ಡ. ಅಪ್ಪ ದೇವ್ರೇ, ನಾನೆಷ್ಟು ಪುಣ್ಯ ಮಾಡಿದಪ್ಪ ಇಷ್ಟೂ ಜನ ಬಸ್ಸರ್ನ ಒಟ್ಟಿಗೆ ನೋಡೋಕೆ. ತಂಗಿ ಹೊಟ್ಟೆಲ್ ಪಾಪ ಗುಳುಗುಳು ಅಂತದ. ಎಷ್ಟು ತಿಂಗಳು ರೀ? ನಂಗಿನ್ನು ಮದ್ವೆನೂ ಆಗಿಲ್ಲ, ಸ್ವಪ್ನನೂ ಆಗಿಲ್ಲ. ಅದೇನ್ರಿ ಬಸ್ರಿ ಆಗ್ತೀನಿ? ನಿಮ್ಗೇನ್ ತಲೆಗೆಲ್ಲಿ ತಿರುಗುತ್ತೆ ಹೆಂಗೆ? ಬಸ್ರಿ ಆದ್ರೆ ಅಲ್ವಾ ತಲೆ ತಿರುಗೋಕೆ. ನಾನಿನ್ನು ಬಸ್ರಿನೇ ಆಗಿಲ್ವೇ? ಹೊಟ್ಟೆಲಿ ಮೂಗ ಹುತ್ತದ. ಎಷ್ಟು ತಿಂಗಳು? ಮಗುನಿರೋ ವಯಸ್ಸೇನೆ ನಂದು. ಹಿಂಗ್ ವಾಂತಿ ಬರ? ಬಸ್ರಿ ಆದ್ಮೇಲೆ ವಾಂತಿ ಬರೋದು. ನಾನಿನ್ನೂ ಆಗಿಲ್ವಲ್ಲ. ಮದುವೆ ಆಗದೆ ಇರೋ ಹುಡುಗಿಯರೇ, ಮದುವೆ ಆಗಿರೋ ಮುತ್ತೈದೇರೆ, ನನಗೂ ಆದಷ್ಟು ಬೇಗ ವಾಂತಿ ಬರೋಂಗೆ ಆಶೀರ್ವಾದ ಮಾಡ್ರಮ್ಮ. ಮಾಡಿ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಮಾಯವಾಗೋದ್ರು? ಇವ್ರು ಯಾಸಗ ದೋಸೆ ಉಯ್ಯ? ಯೋ ರಾಮಣ್ಣ, ಮಾವನಕಾಯಿ ರಾಮಣ್ಣ, ವರ್ಷ ವರ್ಷ ನಿನ್ನೆನ್ರು ಮಾವನಕಾಯಿ ತಿಂತಾಳೋ? ನನ್ನ ಹೆಂಡತಿ ತಿಂತಾಳ ಇಲ್ವೋ? ಮಾವನ್ಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ ತಲೆನ ಚೆನ್ನಾಗ್ ತಿಂತೀಯ. ಇನ್ನು ಅಯ್ಯೋ, ಇವನ ಮಾಯವಾಗೋದಾ? ಇವನು ಯಾಸಗು ದೋಸೆ ಉಯ್ಯ? ಸಿಕ್ಕಿದ್ದೆ ಶಿರುಂಡೆ. ನಮ್ ಗಂಗನ್ ನೋಡೋಕ್ ಬರೋ ಗಂಡು ಡಾಕ್ಟ್ರು ಉಪಚಾರಕ್ಕೇನು ಇಲ್ವೇ ದೇವ್ರೇ? ಏನ್ ಮಾಡ್ಲಿ? ಏನು ಅಂದ್ರೆ ತಗೊಳ್ಳಿ. ಮಂಗಳ, ಏನಿದು? ನೀವು ನನ್ನ ಜೊತೆಲ್ಲೇ ಇದ್ದೀರಲ್ಲ, ಈ ಚಿನ್ನದ ತಗಡಕ್ಕೆ ಇದನ್ ಮಾರೋದ್ರಿಂದ ನಮ್ಮ ಮಗುಗೆ ತಾಳಿ ಭಾಗ್ಯ ಸಿಗುತ್ತೆ ಅನ್ನೋದಾದ್ರೆ ಚಿಂತೆ ಯಾಕೆ ಮಾಡ್ಬೇಕು? ಮಂಗಳ, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಿಯೇ? ಚಚೆ ನೋಡಿ, ಬೇಗ ಹೋಗಿ ಬನ್ನಿ. ಹೋಗಿ ಬೇಗ ಹೋಗಿ ಬನ್ನಿ. ಅಮ್ಮ, ಅಮ್ಮ. ಗಂಗಾ, ಆಶನ್ಗೊಂದು ಒಳ್ಳೆ ಸೀರೆ ಹೇಳಿದ್ದೆ, ಇನ್ನೂ ಬರ್ಲೇ ಇಲ್ವಲ್ಲೇ? ಸಾರಿ ಆಂಟಿ, ಲೇಟ್ ಆಯ್ತು. ನೋಡಮ್ಮ, ಇವಳನ್ನ ಬೇಗ ಕರ್ಕೊಂಡೋಗಿ ಅಲಂಕಾರ ಮಾಡ್ಬಿಡು. ಬಾ. ನಮಸ್ಕಾರ, ಬನ್ನಿ. ಹುಡುಗಿನ ಕರೀತೀರಾ? ಆಯ್ತು. ಮಂಗಳ, ಗಂಗನ್ ಕರ್ಕೊಂಬ. ಹುಡುಗಿ ನಮ್ಗೆ ಹಿಡ್ಸಿದಾಳೆ. ಆದ್ರೆ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ನನ್ನ ತಮ್ಮ ಆಸೆ ಪಡ್ತಾನೆ. ನಮ್ಮ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಹೊಸಲು ಕೂಡ ದಾಟಿಲ್ಲ ತಾಯಿ.
ನಾನು ಡಾಕ್ಟ್ರು. ಎಷ್ಟೋ ಜನ ಹುಡುಗಿಯರು ಮದುವೆ ಆಗದೇನೆ ಪ್ರೆಗ್ನೆಂಟ್ ಆಗೋದು, ಅಬಾರ್ಷನ್ ಮಾಡಿಸ್ಕೊಳ್ಳೋದನ್ನ ನಾನು ದಿನ ನೋಡ್ತಾನೇ ಇರ್ತೀನಿ. ನಮ್ಮ ಅಕ್ಕನೂ ಡಾಕ್ಟ್ರೇ. ಅವ್ರೊಂದ್ಸಲ ಟೆಸ್ಟ್ ಮಾಡಿಬಿಟ್ರೆ ನಮ್ಮ ಅನುಮಾನ ಪರಿಹಾರ ಆಗುತ್ತೆ. ಗಂಗಾ, ಆ ಸೀತಾ ಮಾತೆಗೆ ಶೀಲ್ ಪರೀಕ್ಷೆನೂ ತಪ್ಪಲಿಲ್ಲ. ಹೋಗಪ್ಪ. ಬಾಮ್ಮ ಮಲ್ಕೋ. ನಮ್ಗಿನ್ನೇನು ಅಭ್ಯಂತರ ಇಲ್ಲ. ಒಳ್ಳೆ ಮುಹೂರ್ತ ನೋಡಿ ಹೇಳ್ ಕಳಿಸ್ತೀವಿ. ಸ್ಟಾಪ್ ರೀ ಮಿಸ್ಟರ್, ನಿಮ್ಮ ಅಕ್ಕ ನಮ್ಮ ಹುಡುಗಿನ ಪರೀಕ್ಷೆ ಮಾಡಿ ಶೀಲ ಕಳ್ಕೊಂಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಲು. ಅದೇ ತರ ನಮ್ ಹುಡುಗಿನೂ ಆಸೆ ಪಡ್ತಾಳೆ ತಾನು ಕೈ ಹಿಡಿಯೋ ಗಂಡು ಶೀಲವಂತನಾಗಿರ್ಬೇಕು ಅಂತ. ನೀನ್ ಶೀಲವಂತನಾಗಿದ್ಯಾ ಅಂತ ನಾವ್ ಹೇಗ್ ನಂಬೋದು? ಏನ್ ಡಾಕ್ಟ್ರಮ್ಮ, ನೀನು ಒಂದ್ ಹೆಣ್ಣು, ಇನ್ನೊಂದ್ ಹೆಣ್ಣಿನ ಶೀಲ ಪರೀಕ್ಷೆ ಮಾಡಕ್ ನಾಚಿಕೆ ಆಗ್ಲಿಲ್ಲ? ನೀನು ಶೀಲವಂತೆ ಅಂತ ಪರೀಕ್ಷೆ ಆದ್ಮೇಲೆನೆ ಮದ್ವೆ ಆದ್ನ ನಿನ್ ಗಂಡ? ಆಶಾ, ದಯವಿಟ್ಟು ಸುಮ್ಮನರಮ್ಮ, ನಿಮ್ ಕೈ ಮುಗಿತೀನಿ. ಅಪ್ಪ ದಯವಿಟ್ಟು ಮದ್ವೆ ಬೇಡಪ್ಪ. ಈ ಮಿಸ್ಟರ್, ಕೇಳಿಸ್ತು ತಾನೆ? ಜಾಗ ಖಾಲಿ ಮಾಡಿ. ಗಂಡು ತಾನು ಮದುವೆ ಆಗೋ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ಆಸೆ ಪಡೋದು ತಪ್ಪಾ? ತಪ್ಪೇನಿಲ್ಲ. ಆದ್ರೆ ನೀನ್ ಇದುವರೆಗೂ ಯಾವ ಹೆಣ್ಣನ್ನು ದೃಷ್ಟಿಯಿಂದಲೇ ಆಗ್ಲಿ, ಸ್ಪರ್ಶದಿಂದಲೇ ಆಗ್ಲಿ, ಮಾನಸಿಕವಾಗಿ ಆಗ್ಲಿ ಕಾಮಿಸೇ ಇಲ್ವಾ? ನೀನ್ ಹೇಳೋದೇ ನಿಜವಾಗಿದ್ರೆ ಯು ಆರ್ ಅನ್ ಇಂಪಾರ್ಟೆಂಟ್ ಷಂಡ ಆಗಿರ್ಬೇಕು. ಸಿಸ್ಟರ್, ನಡಿ ಹೋಗೋಣ. ಒಳ್ಳೆ ಮರ್ಯಾದೆ ಸಿಕ್ತು, ಬರ್ತೀವಿ. ಬರೋದ್ ಬೇಡ, ಗೆಟ್ ಲಾಸ್ಟ್. ಇದೇನ್ ಬಾಸು, ಗಂಡ್ಸಾಗಿ ಅಶೋಕವನದಲ್ಲಿ ಸೀತೆ ಕೂತಿದ್ದೀರಾ? ವಧು ಪರೀಕ್ಷೆ ಯಾಕೆ ಮಾಡ್ತಾರೆ ತಮ್ಮಣ್ಣ? ಮದ್ವೆ ಮಾಡ್ಕೊಳಕ್ಕೆ? ಮಾಡ್ಕೊಂಡಿರ್ತಾನೆ ನೋಡ್ಬೇಕು. ಹೌದೌದು. ನಿನಗಿರೋ ಪರಿಜ್ಞಾನ ಕೂಡ ಇಲ್ಲ ನೋಡ್ ನಮ್ಮ ಅಪ್ಪನಿಗೆ. ನೋಡೋದ್ ನಮ್ಮ ಅಪ್ಪ ಅಂತೆ, ಮಾಡ್ಕೊಳ್ಳೋದ್ ನಾನಂತೆ. ಛೇ, ಅದಂಗಾಗುತ್ತೆ. ನೀವೇ ನೋಡ್ಕೊಂಡು ನೀವೇ ಮಾಡ್ಕೊಳ್ಳಿ. ಅದನ್ನು ಪ್ರಯತ್ನ ಮಾಡ್ದೆ, ಸರಿ ಹೋಗ್ಲಿಲ್ಲ. ಓ ಅದೇ ರೋಲ್ಡ್ ಗೋಲ್ಡ್ ಉಂಗ್ರ. ತಮ್ಮಣ್ಣ, ಸಾರಿ ಬಾಸು. ಮದ್ವೆ ಆದ್ಮೇಲೆ ಸುಖವಾಗಿ ಸಂಸಾರ ಮಾಡಕ್ಕೆ ಎಂತ ಹುಡುಗಿ ಬೇಕು? ಭೋಜ್ಯೇಶು ಮಾತೆಯಾಗಿ, ರೂಪೇಚ ಲಕ್ಷ್ಮಿಯಾಗಿ, ಕರ್ಣೇಶು ಮಂತ್ರಿಯಾಗಿ, ಕಾರ್ಯೇಶು ದಾಸಿಯಾಗಿ, ಕ್ಷಮಯ ಧರಿತ್ರಿಯಾಗಿ, ಶಯನೇಶು ವೇಷೆಯಾಗಿದ್ರೆ ಸಂಸಾರ ಸುಖವಾಗಿರುತ್ತೆ. ಯಾರ್ ಗುಣ ಇರೋ ಹುಡುಗಿರು ಭೂಲೋಕದಲ್ಲಿ ಸಿಗ್ತಾರಾ? ಇಲ್ಲ, ಯಮಲೋಕದಲ್ಲಿ ಸಿಗ್ತಾರೆ. ಹೋಗ್ತೀರಾ? ಏನ್ ಬಾಸು ನೀವು, ಹೇಳಿ ಕೇಳಿ ನಮ್ದು ವೇದ ಭೂಮಿ, ಪುಣ್ಯ ಭೂಮಿ. ರಸ್ತೆಗೊಬ್ರು ಗಲ್ಲಿಗಿಬ್ರು ಸಿಗ್ತಾರೆ. ಹುಡುಕೋದ್ ಹೇಗೆ? ಪೇಪರ್ ಹಾಕ್ಸಿದ್ರಾಯ್ತು. ನೀನ್ ಮದ್ವೆ ಆಗೋ ಹುಡುಗಿಗೆ 6 ಗುಣಗಳಿರ್ಬೇಕಾ? ತೋರಿಸ್ತೀನಿ. ಬಾರು. ಅಯ್ಯೋ ಯಾಕ ಉಂಡ್ ಬಾರಪ್ಪ ಕೋದಂಡ್ರಾಮ. ನಾ ಕೋದಂಡ್ರಾಮ ಅಲ್ಲ, ಅವ್ರ ಅಪ್ಪ ಪರಂದಮ್ಮ, ಅವನ್ ಅಲ್ಲ ನೋಡು. ಬಾರ ನನ್ ಕಂದ. ಅಯ್ಯೋ ನನ್ ಕಾಲು ಐತೆ. ನೀನ್ ಗುಣ್ಣಕ್ಕಿಕ್ಕಕ್ಕೆ ತಾಯಿ ತರ ಎಂಡ್ರು ಬೇಕು ಅಂತ ಪೇಪರ್ನಾಗ ಹಾಕ್ಸಿದ್ದಲ್ಲ. ಈ ಮನೆಯಾಗಿರೋ ಪಾಪಗಳು ನಿಂಗ್ ಸರಿಯಾಗಿ ಉಣ್ಣಕ್ಕಿಕ್ಕಿಲ್ಲ ಅಂತ ಕಾಣ್ತೈತೆ. ನೀನ್ ಉಣ್ಣಕ್ಕಂದ 6 ಗುಣ ಇರೋ ಹುಡುಗಿ ಬೇಕು ಅಂತ ನಾನು ಹಾಕ್ಸಿದ್ದು. ಬರೀ ಊಟ ಹಾಕೋ ಹೆಂಗಸ್ನಲ್ಲ. ನೀನ್ ದಯಮಾಡ್ಸಿಲ್ಲಿಂದ ಪೇಪರ್ನಾಗ ಹಾಕ್ಸೋವಾಗ ಬುದ್ಧಿಯ ದನ ಕಾಯ್ತಿತ್ತ. ಚಡ್ಡಿ ಜಟಾಯೋ ಅವನಂತೂ ಬಚ್ಚ ಬುದ್ಧಿ ಇಲ್ದೆ ಪೇಪರ್ನಾಗ ಹಾಕ್ಸ್ಬಿಟ್ಟ. ಆ ತಪ್ಪು ಅಂತ ಅವನಿಗೆ ಬುದ್ಧಿ ಹೇಳದ್ ಬೇಡವಾ? ಒಟ್ಟಿಗೆ ತಿಂತೀಯ? ರಾಗಿ ಮುದ್ದೆ ಕಾಳುಳ್ಳಿ ನೋಡಿದ್ರೆ ಗೊತ್ತಾಯ್ತದ ಹೇಳು. ಬಾರಮ್ಮ ಇಲ್ಲಿ. ನೀನೇನ ಇವ್ರವ್ವ? ನೀನೇನ್ ತಿಂತಿ? ಅನ್ನ ಸಾರು. ಮಾಡ್ದೊಡ್ಗೆ ಎಲ್ಲ ಗಂಡ ಎಂಡ್ರು ಇಬ್ರೆ ನುಂಗಿ ನೀರ್ ಕುಡಿದು ಬಿಡ್ತೀರಾ? ಮಗನೊಟ್ಟೆಗೆ ಏನು ಹಾಕಿಲ್ವಾ? ಮರ್ಯಾದೆಗೆ ಆಚೆ ಹೋಗ್ತೀಯಲ್ಲ, ಒತ್ ಕಳಿಸ್ಲೋ. ಏನಂದೆ? ಒತ್ತು ಕಳಿಸ್ತೀಯಲ್ಲ ನಿನ್ನ? ಇನ್ನೊಂದ್ ಕಿತ ಹಿಂಗೆಲ್ಲ ಪೇಪರ್ನಾಗ ಹಾಕ್ಸಿದ್ರೆ ಹೊಟ್ಟೆಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದು ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀನಿ. ನಿಂದು ಎಳೆ ಮಾಂಸ ಸಾಲಿಲ್ಲ ಅಂದ್ರೆ ಚೆನ್ನಾಗ್ ಬಲ್ತಿರೋ ನಿಮ್ಮ ಅಪ್ಪನ ಮಾಂಸನು ತಿಂದು ಬಿಡ್ತೀನಿ. ಓ ಸಾರ್.
ಎಲ್ಲಾರು ಚಪ್ಲಿನ ಕಾಲ್ಗೆ ಹಾಕೊಂಡ್ರೆ ಇವನ್ ತಲೆಗೆ ಕೇಳ್ತಾನಲ್ಲಿ. ಪೇಪರ್ನಾಗೆ ಎಂಡ್ರಬೇಕು ಅಂತ ಹಾಕ್ಸವ್ನೆ. ಅವಳು ಚಿನ್ಕುರುಳಿ ಬಂದು ಒಟ್ಟಿಗೆ ಏನ್ ತಿಂತಿ ಅಂತ ನನ್ನೇ ಕೇಳ್ತಾಳೆ. ಇವಳು ನನ್ನೂ ಹಾಗೆ ಕೇಳಿದ್ಲು ಇವನ್ ಮಾಡಿದ ತಪ್ಪಿಗೆ ಯಾರ್ಯಾರು ತಾವ್ ಏನೇನ್ ಮಾತು ಕೇಳ್ಬೇಕು, ಏನೆಲ್ಲಾ ಬೈಗಳ ತಿನ್ಬೇಕು. ರಾಮ ವೆಂಕಟರಮಣ. ಲಕ್ಷ್ಮಿ, ಮಹಾಲಕ್ಷ್ಮಿ ಬವ್ವ, ಬಲಗಾಲ್ ಮುಂದಿಟ್ಟು ಒಳಗ್ ಬವ್ವ, ನಮ್ಮನೆ ಉದ್ಧಾರ ಮಾಡವ್ವ ಬವ್ವ. ಲೋಕೇಶ್ವರಿ ಬಾರಿ ಇಲ್ಲಿ ಬಾರೆ, ಗಜಗಮನಿ ಅಲ್ಲಿ ನೋಡಿ ಯಾರು ಬಂದವ್ರಿ ಅಂತ ನಮಸ್ಕಾರ ಮಾಡಿ. ಅಮ್ಮ ತಾಯೇ, ನನ್ ಕಡೆ ಕೈ ನಿನ್ನೆಲ್ಲೋ ನೋಡಿದ ಜ್ಞಾಪಕ. ಅಮ್ಮ, ನೀವು ಸರ್ವಾಂತರ್ಯಾಮಿ, ಇಲ್ಲೇ ಎಲ್ಲೋ ನೋಡಿರ್ಬೇಕು. ಯವ್ವ, ಕೋಳಿನೋ ಕುರಿನೋ ಓತಾನೋ? ಏಕೆ ಮಗನೇ? ನೈವೇದ್ಯಕ್ಕೆ ಕಣವ. ಪರಂಧಾಮ. ಯವ್ವ, ನಾನು ವೆಜಿಟೇರಿಯನ್, ನಮ್ಮಕ್ಕ ಕಾಳಿ ಅವಳು ನಾನ್ ವೆಜಿಟೇರಿಯನ್. ತಪ್ಪಾಯ್ತು ಕಣವ. ಯವ್ವ, ಒಬ್ಳೆ ಬಂದ್ಬಿಟ್ಟಿದ್ದೀಯಾ? ವೆಂಕಟರಮಣ ಎಲ್ಲಿ? ಅವರೇ ನನ್ನ ಪತಿ. ಆ ಇವನ ಈ ತಿರ್ಬೋಕಿ ನನ್ ಮಗನ. ಅಪ್ಪ, ಇವಳು ಮೇಕಪ್ ಮಾಡ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಲಕ್ಷ್ಮಿ. ಆ 2 ಕೈಗಳು ರೊಟ್ಟಿಂದು. ಹೌದಾ? ಅಯ್ಯೋ, ನಾನು ಆಸೆ ಪಟ್ಟಿದ್ದು ರೂಪದಲ್ಲಿ ಲಕ್ಷ್ಮಿ ಕಳೆರೋಳ್ನ, ಈ ಡ್ರಾಮಾ ಬೆಳೆಸ್ತೋಳ್ನಲ್ಲ. ಗೆಟ್ ಔಟ್. ಹೇಳಿ ಕೇಳಿಸ್ಲಿಲ್ವಾ? ಗೆಟ್ ಔಟ್. ಪರಂಧಾಮ, ಹೋಗಲೇ. ನಾನು ಶಾಪವಿತ್ತರೆ ಏನಾಗುವುದು ಗೊತ್ತೇ? ಏನಾಗ್ತೈತೆ? ನಾನು ಶಾಪವಿತ್ತರೆ ಮೂವರು ದಟ್ಟ ದರಿದ್ರರಾಗುತ್ತೀರಿ. ಯವ್ವಾ, ಕಬಳ ತಾಯೇ. ಯವ್ವ, ನಕ್ಲಿ ಲಕ್ಷ್ಮವ್ವ, ಹೆಣ್ಮಕ್ಳ ಶಾಪ ನಿಜ ಆಗ್ಬಿಟ್ಟಾತು. ಹಿಂದಕ್ಕೆ ತಕೊಂಬಿಡವ. ಇನ್ನೊಂದು ಸಾರಿ ಪೇಪರಿನಲ್ಲಿ ಹಾಕಿಸುವೆಯಾ? ತೆಪ್ಪಾಯ್ತು ಅಂತ ಕೈ ಮುಗಿಲ. ಮುಗ್ದ ಕಣವ. ಎಲ್ಲೋದ್ಲು ಯವ್ವ? ಅಯ್ಯೋ, ಇನ್ ಯಾವಳು ಬಂದ್ಲ ಎದ್ದೋಗ್ ನೋಡ್ಲಾ. ನಾನು ಕ್ಷಮೆಯ ಧರಿತ್ರಿ. ಬಾಗಿಲನ್ನು ತೆರೆಯಲು ತಡ ಮಾಡಿದ್ದೀರಿ, ಕ್ಷಮಿಸಿದ್ದೇನೆ. ಭಾವಿ ಪತಿಯವರೇ, ನೀವು ಕಂಠಪೂರ್ತಿ ಕುಡಿದು ವಾಂತಿ ಮಾಡಿಕೊಳ್ಳಿ, ಕ್ಷಮಿಸುತ್ತೇನೆ. 10 ಜನ ಸವತಿಯರ ಜೊತೆ ಸಂಸಾರ ಮಾಡಿ, ಕ್ಷಮಿಸುತ್ತೇನೆ. ಜೂಜಾಡಿ ಎಲ್ಲ ಕಳೆದುಕೊಂಡು ನೀವು ಕೇರ್ ಆಫ್ ಫುಟ್ಪಾತ್ ಆಗಿ, ಆಗಲೂ ನಿಮ್ಮನ್ನು ಕ್ಷಮಿಸುತ್ತೇನೆ. ನನ್ನನ್ನು ಎಳೆದುಕೊಂಡು ಬಂದು ತಳ್ಳಿದಿರಲ್ಲ, ಕ್ಷಮಿಸಿದ್ದೇನೆ. ಅಯ್ಯೋ, ಕೊಲೆ, ದರೋಡೆ, ಅತ್ಯಾಚಾರ ಏನು ಬೇಕಾದರೂ ಮಾಡಿ ಜೈಲಿಗೆ ಹೋಗಿ ಬನ್ನಿ, ಕ್ಷಮಿಸುತ್ತೇನೆ. ನನ್ನನ್ನೆಳೆ ತಂದು ತಳ್ಳಿ ಬೀಳಿಸಿದಿರಲ್ಲ, ಕ್ಷಮಿಸಿದ್ದೇನೆ. 6 ಗುಣಗಳಿರೋ ವಧು ಬೇಕು ಅಂತೇನೋ ಪೇಪರ್ನಲ್ಲಿ ಹಾಕ್ಸ್ಬಿಟ್ಟೆ. ನೀನ್ ನೋಡ್ಬೇಕಾಯ್ತು ನನ್ ಕಷ್ಟನ. ವಿಷಯ ಗೊತ್ತಾಯ್ತು. ಕಷ್ಟ ನಷ್ಟ ಎಲ್ಲ ಅನುಭವಿಸಿದ್ಮೇಲೆ ಬಾಸು ಇಷ್ಟಪಡೋ ಸಿಗೋದು. ಬೆಲ್ ಹೊಡಿತು ನೋಡಿದ್ರ, ನಾನು ಹೇಳಿ ಸಕ್ಸಸ್. ತಗೊಳ್ಳಿ. ಹಲೋ, ಕೋದನ್ ರಾಮ್ ಹಿಯೋ. ನಿಮ್ಮ ಅಡ್ವರ್ಟೈಸ್ಮೆಂಟ್ ಪೇಪರ್ ನಲ್ಲಿ ನೋಡಿದೆ. ತಾವು ಕೇಳಿರೋ 6 ಗುಣಗಳು ನನ್ನ ಮಗಳಲ್ಲಿ ಇದೆ. ನಿಮಗೆ ನೋಡೋ ಆಸಕ್ತಿ ಇದ್ರೆ ವಿಳಾಸ ಕೊಡ್ತೀನಿ, ಬಂದು ನೋಡ್ಬೋದು. ಅಡ್ರೆಸ್ ಇಡಿ, ಮೀಟ್ ಮಾಡ್ತೀನಿ. ಲಲಿತಾ, ನಾನೇ. ಆಯ್, ಕುಡಿಯ ಕೊಡ್ತೀಯೋ ಇಲ್ಲ ಎದ್ ಬಂದು ಓದ್ಬಿಡ್ಲಾ? ಅವರು ನಮ್ಮ ಯಜಮಾನ್ರು. ಈ ಮಗು ನಂದೇ. ನಾನ್ ವೃತ್ತಿಯಲ್ಲಿ ವೇಶ್ಯೆ. ನಾನ್ ಮದುವೆ ಆಗ್ಬೇಕು ಅಂತಿರೋದು 6 ಗುಣ ಇರೋ ಕನ್ಯೆನ. ಒಂದು ಮಗುನ್ ತಾಯಿನೂ ಅಲ್ಲ, ವೇಶ್ಯನೂ ಅಲ್ಲ. ನಾನ್ ಶೈನೇಶು ವೇಶ್ಯೆ ಆದ್ರೇನೆ ಈ ಮಗುಗೆ, ನನ್ ಗಂಡಂಗೆ ಭೋಜೇಶು ಮಾತ ಆಗಕ್ಕೆ ಸಾಧ್ಯ. ಸಾರಿ ಸಿಸ್ಟರ್, ನನ್ನ ಅಪಾರ್ಥ ಮಾಡ್ಕೋಬೇಡಿ. ಮಗುಗೆ ಏನಾದ್ರು ತಕೊಡಿ. ಬೇಡಿ, ದಯವಿಟ್ಟು ಬೇಡಿ. ಏನಿದೆಲ್ಲ ಬಿಡಿ, ನನ್ನ ಬಿಡ್ತೀನಿ ನಡಿಯ ಸ್ಟೇಷನ್ಗೆ. ಶೈಲೇಶು ವೇಶ್ಯ. ಮಿಸ್ಟರ್ ಕೋದಂಡ, ದಿಸ್ ಇಸ್ ಫಿನಿಶಿಂಗ್ ಟಚ್.